ಸಚಿವ ಸ್ಥಾನ ಸಿಗದೆ ಇದ್ದಿದ್ದಕ್ಕೆ ಗುಬ್ಬಿ ಶ್ರೀನಿವಾಸ್ ಕೂಡ ಬೇಸರವನ್ನ ಹೊರಹಾಕಿದ್ದಾರೆ. ರಾಜಕಾರಣದಲ್ಲಿ ರೈತರ ಮಗ ಬೆಳೆಯೋದು ಕಷ್ಟ ಅಂತ ತಮಗಾಗಿರೋ ಸಂಕಟವನ್ನು ಹೇಳಿಕೊಂಡಿದ್ದಾರೆ. ರಾಜಕಾರಣದಲ್ಲಿ ಬೆಳೆಯೋದಕ್ಕೆ ಗಾಡ್ ಫಾದರ್ ಬೇಕು, ಯಾರದ್ದಾದ್ರೂ ಹಸ್ತ ತಲೆ ಮೇಲಿರಬೇಕು ಅನ್ನೋದು ಗುಬ್ಬಿ ಶ್ರೀನಿವಾಸ್ ಅವರು ಮಾತು. ಇಲ್ಲಾಂದ್ರೆ ಕಷ್ಟ ಅಂತಿದ್ದಾರೆ. ಮಿನಿಸ್ಟರ್ ಆಗೇ ಬಿಟ್ರು ಇವರು ವಾಸುವಣ್ಣ ಅಂತ ಬ್ಯಾನರ್ ಹಾಕ್ತಾ ಇದ್ರು ಅವರ ಬೆಂಬಲಿಗರು. ಬಟ್ ಹಂಗಾಗಿಲ್ಲ. ಜನ ಹೇಳ್ತಾ ಇದ್ರು ಅಷ್ಟೇ, ಯಾರು ಹೇಳಬೇಕಾಯಿತು ಅವರು ಹೇಳಿಲ್ಲ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾವು ಪೊಲಿಟಿಕ್ಸಲ್ಲಿ ಅಷ್ಟು ಸುಲಭನಾಗೆ ನಮ್ಮಂಥ ಒಬ್ಬ ಸಾಮಾನ್ಯ ರೈತನ ಮಗ ಮೇಲಕ್ಕೆ ಬರೋದು ಕಷ್ಟ. ಅದು ಇಲ್ಲಿ ಯಾರ ಗಾಡ್ ಫಾದರ್ಸ್ಗಳಿರಬೇಕು, ಇಲ್ಲ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರಬೇಕು, ಇಲ್ಲ ಬೇರೆ ಥರದ್ದು ಏನಾದ್ರು ಕಲ್ತಿರ್ಬೇಕು. ಪೊಲಿಟಿಕ್ಸ್ ಸರ್ವೈವಲ್ ಆಗಬೇಕು. ಇದು ಕಷ್ಟ ಐತಿ ಅಂತ ಮತ್ತೊಮ್ಮೆ ನಮಗೆ ಸಾಧಿಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಏನು ಯಾರನ್ನೂ ಕೇಳಿರಲಿಲ್ಲ, ಆಶ್ವಾಸನೆ ಕೊಟ್ಟಿರಲಿಲ್ಲ. ಯಾರು ಆಶ್ವಾಸನೆ ತಗೊಂಡಿಲ್ಲ. ಅದೇ ಮತಾಸ್ತ್ಯ ಸಚಿವ ಸ್ಥಾನ ಅನ್ನೋದು. ಇನ್ನು ನನಗೆ ಸಿಗಲೇ ಇಲ್ಲ ಅಂತ ಹೇಳ್ಬಿಟ್ಟು ಉಯ್ದಾಡ್ಕೊಂಡು ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋಗೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ ಅಷ್ಟೇ. ಯೋಗ್ಯತೆ ಇದ್ದರೆ ನಮಗೆ ಗುರ್ಸರಿದ್ರೆ ಗುರ್ಸರು,